ಹಾಯ್, ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 2026-27ರ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೀಡಿದ್ದೇವೆ. ಈ ಪ್ರಶ್ನೋತ್ತರಗಳು ಮುಂದೆ ಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲವಾಗುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರಶ್ನೆ ಸಂಖ್ಯೆ 1. ಸತತವಾಗಿ 9ನೇ ಬಾರಿ ಕೇಂದ್ರ ಬಜೆಟ್ ಮಂಡಿಸುವ ಮೂಲಕ ನಿರ್ಮಲಾ ಸೀತಾರಾಮನ್ ಅವರು ಯಾರ ದಾಖಲೆಗೆ ಸಮನಾಗಿದ್ದಾರೆ? ಉತ್ತರ ಸಿ. ಪಿ. ಚಿದಂಬರಂ ಇವರ ದಾಖಲೆಗೆ ಸಮನಾಗಿದ್ದಾರೆ ನಿರ್ಮಲಾ ಸೀತಾರಾಮನ್. ಹಾಗೆಯೇ ಮೊರಾರ್ಜಿ ದೇಸಾಯಿ ಇವರು ಸತತವಾಗಿ ಕೇಂದ್ರ ಸರ್ಕಾರದ ಬಜೆಟನ್ನು 10 ಬಾರಿ ಮಂಡಿಸಿರುತ್ತಾರೆ. ಪ್ರಶ್ನೆ ಸಂಖ್ಯೆ 2. ಭಾರತದಲ್ಲಿ ಮೊಟ್ಟಮೊದಲಾಗಿ ಬಜೆಟ್ ಮಂಡಿಸಿದವರು ಯಾರು? ಉತ್ತರ ಡಿ. ಜೇಮ್ಸ್ ವಿಲ್ಸನ್. ಕೇಂದ್ರ ಬಜೆಟನ್ನು ಮಂಡಿಸಿದ ಮೊದಲ ಭಾರತೀಯ ಹಣಕಾಸು ಸಚಿವರು ಯಾರೆಂದರೆ ಆರ್.ಕೆ. ಷಣ್ಮುಗಂ ಚೆಟ್ಟಿ. ಇವರು 1947 ನವೆಂಬರ್ 26ರಂದು ಸ್ವತಂತ್ರ ಭಾರತದ ಮೊದಲ ಬಜೆಟನ್ನು ಮಂಡಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 3. ಕೇಂದ್ರ ಬಜೆಟ್ ಕುರಿತು ಮಾಹಿತಿ ನೀಡುವ ಭಾರತದ ಸಂವಿಧಾನದ ವಿಧಿ ಯಾವುದು? ಉತ್ತರ ಎ. 112ನೇ ವಿಧಿ. ಹಾಗೆಯೇ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಪ್ರಶ್ನೆ ಸಂಖ್ಯೆ 4. ಭಾರತವು ಮಿಶ್ರ ಆರ್ಥಿಕ ವ್ಯವಸ್ಥೆ ಮಿಕ್ಸ್ಡ್ ಎಕಾನಮಿಯನ್ನು ಯಾವ ವರ್ಷದಲ್ಲಿ ಅಳವಡಿಸಿಕೊಂಡಿತ್ತು? ಉತ್ತರ ಬಿ. 1951-52. ಭಾರತವು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು 1951-52ರಲ್ಲಿ ಬಂಡವಾಳ ಮತ್ತು ಸಾರ್ವಜನಿಕ ಆರ್ಥಿಕತೆಯನ್ನು ಅಳವಡಿಸಿಕೊಂಡಿತ್ತು. ಪ್ರಶ್ನೆ ಸಂಖ್ಯೆ 5. 2026-27ರ ಕೇಂದ್ರ ಬಜೆಟ್ನ ಒಟ್ಟು ಗಾತ್ರ ಎಷ್ಟು? ಉತ್ತರ ಸಿ. 53.5 ಲಕ್ಷ ಕೋಟಿ. ಇದು ಕೇಂದ್ರ ಬಜೆಟ್ನ 2026-27ರ ಗಾತ್ರವಾಗಿದೆ. ಪ್ರಶ್ನೆ ಸಂಖ್ಯೆ 6. 2026-27ರ ಬಜೆಟ್ನಲ್ಲಿ ವಿತ್ತೀಯ ಕೊರತೆಯನ್ನು GDPಯ ಎಷ್ಟು ಶೇಕಡಾವರೆಗೆ ಗುರಿಯಾಗಿಸಲಾಗಿದೆ? ಉತ್ತರ ಡಿ. 4.3%. ಶೇಕಡಾ 4.3% ವಿತ್ತೀಯ ಕೊರತೆಯನ್ನು GDPಯ ಗುರಿಯಾಗಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 7. ISM 2.0 ಸೆಮಿಕಂಡಕ್ಟರ್ ಮಿಷನ್ಗೆ ಎಷ್ಟು ಮೊತ್ತವನ್ನು ಘೋಷಿಸಲಾಗಿದೆ? ಉತ್ತರ ಬಿ. 40,000 ಕೋಟಿ. ಸೆಮಿಕಂಡಕ್ಟರ್ ಮಿಷನ್ಗೆ 40,000 ಕೋಟಿ ಈ ಬಜೆಟನ್ನು 2026-27ರ ಬಜೆಟಲ್ಲಿ ಘೋಷಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 8. ಬಯೋಫಾರ್ಮಾ ಶಕ್ತಿ ಯೋಜನೆಗೆ ಎಷ್ಟು ಅನುದಾನವನ್ನು ಘೋಷಿಸಲಾಗಿದೆ? ಉತ್ತರ ಎ. 10,000 ಕೋಟಿ. 2026-27ನೇ ಬಜೆಟ್ನಲ್ಲಿ ಬಯೋಫಾರ್ಮಾ ಶಕ್ತಿಗೆ 10,000 ಕೋಟಿ ರುಗಳನ್ನು ಘೋಷಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 9. 2026-27ರ ಕೇಂದ್ರ ಬಜೆಟ್ನಲ್ಲಿ ಬಂಡವಾಳ ವೆಚ್ಚ ಎಷ್ಟು? ಉತ್ತರ ಸಿ. 12.2 ಲಕ್ಷ ಕೋಟಿ. ಇದು 2026-27ರ ಕೇಂದ್ರ ಬಜೆಟ್ನ ಬಂಡವಾಳ ವೆಚ್ಚವಾಗಿದೆ. ಪ್ರಶ್ನೆ ಸಂಖ್ಯೆ 10. 2026-27ರ ಬಜೆಟ್ನಲ್ಲಿ ಎಷ್ಟು ಹೊಸ ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಘೋಷಿಸಲಾಗಿದೆ? ಉತ್ತರ ಡಿ. 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಘೋಷಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 11. 2026-27ರ ಕೇಂದ್ರ ಬಜೆಟ್ ಯಾವ ದೃಷ್ಟಿಕೋನದ ಮೇಲೆ ಮುಖ್ಯವಾಗಿ ಕೇಂದ್ರೀಕೃತವಾಗಿದೆ? ಉತ್ತರ ಎ. ವಿಕಸಿತ್ ಭಾರತ್ ಮತ್ತು ಯುವ ಶಕ್ತಿ. ಈ ದೃಷ್ಟಿಕೋನದ ಮೇಲೆ 2026-27ರ ಬಜೆಟ್ ಕೇಂದ್ರೀಕೃತವಾಗಿದೆ. ಪ್ರಶ್ನೆ ಸಂಖ್ಯೆ 12. 2026-27ರ ಬಜೆಟ್ನಲ್ಲಿ ಯಾವ ವಲಯಕ್ಕೆ ಅತಿ ಹೆಚ್ಚು ಬಂಡವಾಳ ಹೆಚ್ಚಳ 21-24%, 21-24% ನೀಡಲಾಗಿದೆ? ಉತ್ತರ ಬಿ. ರಕ್ಷಣಾ ವಲಯ. ಪ್ರಶ್ನೆ ಸಂಖ್ಯೆ 13. 2026-27ರ ಬಜೆಟ್ನಲ್ಲಿ ಸಾಲ ಜಿಡಿಪಿ ಅನುಪಾತವನ್ನು 2030ರ ವೇಳೆಗೆ ಎಷ್ಟು ಶೇಕಡಕ್ಕೆ ತಲುಪಿಸುವ ಗುರಿ ಇಡಲಾಗಿದೆ? ಉತ್ತರ ಡಿ. 50%. ಉತ್ತರ ಡಿ. 50%. ಪ್ರಶ್ನೆ ಸಂಖ್ಯೆ 14. 2026-27ರ ಕೇಂದ್ರ ಬಜೆಟ್ ಎಷ್ಟು ಪ್ರಮುಖ ಕರ್ತವ್ಯಗಳನ್ನು ಆಧರಿಸಿ ರೂಪಿಸಲಾಗಿದೆ? ಉತ್ತರ ಎ. 3 ಕರ್ತವ್ಯಗಳು. 2026-27ರ ಕೇಂದ್ರ ಬಜೆಟು 3 ಕರ್ತವ್ಯಗಳನ್ನು ಆಧರಿಸಿ ರೂಪಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 15. 2026-27ರ ಕೇಂದ್ರ ಬಜೆಟ್ನಲ್ಲಿ ನಿವ್ವಳ ತೆರಿಗೆ ಆದಾಯ ಎಷ್ಟು? ಉತ್ತರ ಸಿ. 28.7 ಲಕ್ಷ ಕೋಟಿ ರು.
ಇದು 2026-27 ಕೇಂದ್ರ ಬಜೆಟ್ನ ನಿವ್ವಳ ತೆರಿಗೆ ಆದಾಯವಾಗಿದೆ. ಪ್ರಶ್ನೆ ಸಂಖ್ಯೆ 16. 2026-27 ಬಜೆಟ್ನಲ್ಲಿ TDS ದರವನ್ನು ಯಾವ ಉದ್ದೇಶಕ್ಕಾಗಿ 2% ಇಳಿಸಲಾಗಿದೆ? ಉತ್ತರ ಡಿ. ವಿದೇಶಿ ಶಿಕ್ಷಣ ಮತ್ತು ಚಿಕಿತ್ಸೆಯ ಸಲುವಾಗಿ TDS ಅಥವಾ TCS ದರವನ್ನು 2% ಇಳಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 17. 2026-27 ಬಜೆಟ್ನಲ್ಲಿ ರೇರ್ ಅರ್ತ್ ಮಿನರಲ್ ಕಾರಿಡಾರ್ಗಳನ್ನು ಯಾವ ರಾಜ್ಯಗಳಲ್ಲಿ ಅಭಿವೃದ್ಧಿಪಡಿಸಲು ಘೋಷಿಸಲಾಗಿದೆ? ಉತ್ತರ ಬಿ. ಒಡಿಶಾ, ಕೇರಳ, ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ರೇರ್ ಅರ್ತ್ ಮಿನರಲ್ ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸಲು ಘೋಷಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 18. 2026-27 ಬಜೆಟ್ನಲ್ಲಿ ಆದಾಯ ತೆರಿಗೆ ಸ್ಲ್ಯಾಬ್ಗಳ ಕುರಿತು ಯಾವ ನಿರ್ಧಾರ ಕೈಗೊಳ್ಳಲಾಗಿದೆ? ಉತ್ತರ ಸಿ. ಯಾವುದೇ ಬದಲಾವಣೆ ಮಾಡಿಲ್ಲ. 2025-26 ಕೇಂದ್ರ ಬಜೆಟ್ನ ಆದಾಯ ತೆರಿಗೆ ಸ್ಲ್ಯಾಬ್ಗಳನ್ನೇ ಮುಂದುವರಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 19. 2026-27 ಬಜೆಟ್ನಲ್ಲಿ ಪ್ರವಾಸೋದ್ಯಮ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ಘೋಷಣೆ ಯಾವುದು? ಉತ್ತರ ಎ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ. ಇದು 2026-27 ಕೇಂದ್ರ ಬಜೆಟ್ನ ಪ್ರವಾಸೋದ್ಯಮ ವಲಯದ ಪ್ರಮುಖ ಘೋಷಣೆಯಾಗಿದೆ. 20ನೇ ಪ್ರಶ್ನೆ. 2026-27 ಬಜೆಟ್ನ ದೀರ್ಘಾವಧಿ ಲಾಭ ಪಡೆಯುವ ಕ್ಷೇತ್ರಗಳಾಗಿ ಯಾವ್ಯಾವು ಗುರುತಿಸಲಾಗಿದೆ? ಉತ್ತರ ಬಿ. ತಂತ್ರಜ್ಞಾನ, ರಕ್ಷಣಾ ಮತ್ತು ಮೂಲ ಸೌಕರ್ಯ ಇವು ದೀರ್ಘಾವಧಿ ಲಾಭ ಪಡೆಯುವ ಕ್ಷೇತ್ರಗಳಾಗಿವೆ. ಪ್ರಶ್ನೆ ಸಂಖ್ಯೆ 21. 2026-27 ಬಜೆಟ್ನಲ್ಲಿ MSME ವಲಯಕ್ಕೆ ಯಾವ ರೀತಿಯ ಬೆಂಬಲ ಘೋಷಿಸಲಾಗಿದೆ? ಉತ್ತರ ಬಿ. ಚಾಂಪಿಯನ್ SMESಗೆ ವಿಶೇಷ ಪ್ರೋತ್ಸಾಹ. ಪ್ರಶ್ನೆ ಸಂಖ್ಯೆ 22. 2026-27 ಬಜೆಟ್ ಯಾವ ಆರ್ಥಿಕ ಬೆಳವಣಿಗೆ ದರವನ್ನು ಗುರಿಯಾಗಿ ಇಟ್ಟುಕೊಂಡಿದೆ? ಉತ್ತರ ಸಿ. 7%. ಪ್ರಶ್ನೆ ಸಂಖ್ಯೆ 23. ಕೇಂದ್ರ ಸರ್ಕಾರಕ್ಕೆ ಯಾವ ರೂಪದಲ್ಲಿ ಅತಿ ಹೆಚ್ಚು ಆದಾಯ ಬರುತ್ತದೆ? ಉತ್ತರ ಎ. ಸಾಲದ ರೂಪದಲ್ಲಿ ಅತಿ ಹೆಚ್ಚು ಆದಾಯ ಬರುತ್ತದೆ. ಸಾಲದ ರೂಪದಲ್ಲಿ 24% ಆದಾಯ ಬರುತ್ತದೆ. ಆದಾಯ ತೆರಿಗೆ ರೂಪದಲ್ಲಿ 21% ಆದಾಯ, ಕಾರ್ಪೊರೇಟ್ ತೆರಿಗೆ ರೂಪದಲ್ಲಿ 18% ಆದಾಯ, GST ಮತ್ತು ಇತರ ತೆರಿಗೆಗಳಿಂದ 15% ಕೇಂದ್ರ ಸರ್ಕಾರಕ್ಕೆ ಆದಾಯ ಬರುತ್ತದೆ. ಹಾಗೆ ಅತಿ ಕಡಿಮೆ ಆದಾಯ ಬರುವ ಕೇಂದ್ರ ಸರ್ಕಾರದ ತೆರಿಗೆ ಎಂದರೆ ಅದು ಕಸ್ಟಮ್ ತೆರಿಗೆ. ಇದು 4%. ಪ್ರಶ್ನೆ ಸಂಖ್ಯೆ 24. 2026-27 ಬಜೆಟ್ನಲ್ಲಿ ಯಾವ ತೆರಿಗೆ ಹೆಚ್ಚಳದ ಪ್ರಸ್ತಾವನೆ ಮಾಡಲಾಗಿದೆ? ಉತ್ತರ ಸಿ. STT. ಪ್ರಶ್ನೆ ಸಂಖ್ಯೆ 25. ಕೇಂದ್ರ ಸರ್ಕಾರ ತನ್ನ ಆದಾಯದಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ವೆಚ್ಚ ಮಾಡುತ್ತದೆ? ಉತ್ತರ ಡಿ. ರಾಜ್ಯಗಳ ತೆರಿಗೆ ಅಥವಾ ಸುಂಕದಲ್ಲಿ ಪಾಲು. ಹಾಗೆಯೇ ರಾಜ್ಯಗಳ ತೆರಿಗೆಗೆ 22% ವೆಚ್ಚ ಮಾಡುತ್ತದೆ. ಬಡ್ಡಿ ಪಾವತಿ ತೆರಿಗೆ 20%, ಕೇಂದ್ರೀಯ ವಲಯ ಯೋಜನೆಗೆ 17%, ರಕ್ಷಣಾ ವಲಯಕ್ಕೆ 11% ವೆಚ್ಚ ಮಾಡುತ್ತದೆ. ಕೇಂದ್ರ ಸರ್ಕಾರವು ಅತಿ ಕಡಿಮೆ ವೆಚ್ಚ ಮಾಡುವುದು ಪಿಂಚಣಿಗಳಿಗೆ. ಇದು 2%. ಸ್ನೇಹಿತರೆ, ಇದೇ ರೀತಿಯಾಗಿ 1998ರಿಂದ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೋತ್ತರಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.